ಹರೇ ಕೃಷ್ಣ. ನನಗೆ ಪ್ರತಿಯೊಬ್ಬರೂ ಮೆಸೇಜ್ ಮಾಡಿದ್ದು ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮೆಸೇಜ್ ಮಾಡಿದ್ದೇನೆಂದರೆ, ಅಕ್ಕ ನನಗೆ ಯಾವ ಪುಸ್ತಕಗಳನ್ನು ಓದಿದರೆ ನನಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ನಾನು ಯಾವ ಪುಸ್ತಕಗಳನ್ನು ಯಾರು ಬರೆದಿರೋ ಆಥರ್ನ ನಾವು ಓದಬೇಕು ಅಕ್ಕ, ಸ್ವಲ್ಪ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದರು. ನಾನು ಪ್ರತಿದಿನ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಭಗವದ್ಗೀತೆ, ಭಾಗವತಂ ಈ ಪುರಾಣಗಳನ್ನು ಓದೋದ್ರಿಂದ ತುಂಬ ಅಂದರೆ ತುಂಬ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಮನಃಶಾಂತಿ ಸಿಕ್ಕುತ್ತೆ, ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕುತ್ತೆ. ಓಕೆ. ಆದರೆ ಅದನ್ನೇ ತನ್ನ ಒಂದು ವಿಚಾರವನ್ನು ಇಟ್ಕೊಂಡು, ಉದಾಹರಣೆ ಕೆಲವೊಂದು ಯದ್ಭಾವಂ ತದ್ಭಾವತಿ ಅಂತ ವಿಚಾರ ಇಟ್ಕೊಂಡು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಬರೆದಿದ್ದಾರೆ. ಆ ರೀತಿ ಇವತ್ತು ಜಿದ್ದು ಕೃಷ್ಣಮೂರ್ತಿಯವರು ಬಗ್ಗೆ ನಾನು ಮಾತಾಡ್ತೀನಿ. ಜಿದ್ದು ಕೃಷ್ಣಮೂರ್ತಿಯವ್ರ ಬಗ್ಗೆ ಅಂತ ಅಂದರೆ, ಅವರು ಯಾವ ರೀತಿ ಪುಸ್ತಕಗಳನ್ನು ಬರೀತಾರೆ, ಜೆ ಕೃಷ್ಣಮೂರ್ತಿ ಅಂತ ಕರೀತಾರೆ ಇವರಿಗೆ. ಇವರು ಮೊದಲನೇದಾಗಿ 1895ನೇ ಇಸ್ವಿಲಿ ಮದಪನಹಳ್ಳಿಯಲ್ಲಿ ಜನಿಸ್ತಾರೆ. ಇವರು 20ನೇ ಶತಮಾನದ ಪ್ರಮುಖ ಚಿಂತಕರು, ಆಧ್ಯಾತ್ಮಿಕ ವಿಚಾರಲ್ಲಿ ಇವರೊಬ್ಬರು. ಅವರ ಜೀವನದ ಮುಖ್ಯ ಉದ್ದೇಶ ಅಂದರೆ ಮನುಷ್ಯನನ್ನು ಒಳಗಿನ ಬಂಧನಗಳಿಂದ ಮುಕ್ತಗೊಳಿಸಬೇಕು ಅಂತ. ಅವರ ಬೋಧನೆಯ ವಿಶೇಷತೆ ಏನಪ್ಪ ಅಂತಂದರೆ, ನನ್ನನ್ನು ಅನುಸರಿಸಬೇಡಿ ಅಂತ ಅವ್ರು ಎಲ್ಲೂ ಹೇಳೋದಿಲ್ಲ, ಅನುಸರಿಸಿ ಅಂತ ಹೇಳೋದಿಲ್ಲ, ಬದಲಿಗೆ ನಿಮ್ಮನ್ನೇ ನೀವು ಗಮನಿಸಿ, ನಿಮ್ಮ ಮನಸ್ಸನ್ನು ನೀವೇ ಅರಿತುಕೊಳ್ಳಿ ಅಂತ ಹೇಳ್ತಾರೆ. ಅವರ ಪ್ರಕಾರ ನಿಜವಾದ ಸೆಲ್ಫ್ ನಾಲೆಡ್ಜ್ ಇದೆಯಲ್ಲ, ಅದು ಪುಸ್ತಕದಿಂದ ಓದಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೈನಂದಿನ ಸಂಬಂಧಗಳು, ಪ್ರತಿಕ್ರಿಯೆಗಳು, ಕೋಪ, ಭಯ, ಆಸೆ, ಅಸೂಯೆ ಇವುಗಳನ್ನು ಗಮನಿಸುವುದರ ಮೂಲಕ ನಮ್ಮನ್ನು ನಾವು ಅರಿಬೇಕು ಅಂತ ಹೇಳ್ತಾರೆ. ಅವರ ಪುಸ್ತಕಗಳು ನಮ್ಗೆ ಏನು ಹೇಳ್ತವೆ ಅಂತ ಅಂದರೆ, ಫ್ರೀಡಮ್ ಫ್ರಮ್ ದ ನೌನ್ ಅಂದರೆ ಹಳೆಯ ಅನುಭವಗಳು, ಭಯಗಳು, ನಂಬಿಕೆಗಳು ಮತ್ತು ಮನಸ್ಸಿನ ಕಂಡೀಷನಿಂಗು ನಮ್ಮನ್ನು ಹೇಗೆ ಕಟ್ಟಿ ಹಾಕತ್ತೆ ಅನ್ನೋದನ್ನು ನೋಡಲು ಕಲಿಸ್ತವೆ. ಅವರ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಅನ್ನೋದು ಹೊರಗಿನಿಂದ ಇಲ್ಲ, ಒಳಗಿನಿಂದ ನಮ್ಮ ಮನಸ್ಸಿನ ಚಲನವಲನಗಳನ್ನು ಅರಿತುಕೊಳ್ಳೋದೇ ನಿಜವಾದ ಸ್ವಾತಂತ್ರ್ಯ, ಅಲ್ಲಿಂದ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ಥಿಂಕ್ ಆಫ್ ದೀಸ್ ಥಿಂಗ್ಸ್ ಅಂದರೆ ಜೀವನವನ್ನು ಪ್ರಶ್ನಿಸಬೇಕು, ಅಂದವಾಗಿ ಆನಂದವಾಗಿ ಆ ರೀತಿ ಹೇಳ್ತಾ ಇಲ್ಲ, ಒಂದು ಕುರುಡುತನದಿಂದ ಒಪ್ಕೊಳ್ಬಾರ್ದು. ನಮ್ಮ ಜೀವನವನ್ನು ನಾವು ಪ್ರಶ್ನಿಸಬೇಕು, ನಮ್ಮದೇ ಮನಸ್ಸನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ಮತ್ತು ಸಮಸ್ಯೆಯನ್ನು ತಕ್ಷಣ ಬದಲಾಯಿಸೋದಕ್ಕಿಂತ ಸಮಸ್ಯೆ ಹೇಗೆ ಹುಟ್ಟುತ್ತೆ ಎಂಬುದನ್ನು ಸಂಪೂರ್ಣವಾಗಿ ನೋಡಬೇಕು ಅಂತ. ಇವ್ರದ್ದು ನನಗೆ ಒಂದು ವೈಯಕ್ತಿಕವಾಗಿ ಸಿಗುವ ಸಂದೇಶ ಇವರಿಂದ ಏನಪ್ಪ ಅಂತ ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾವು ಏನು ನಡೀತಾ ಇದೆ, ನಾನು ಅದನ್ನು ಹೇಗೆ ಬದಲಾಯಿಸಬಲ್ಲೆ, ನಮ್ಮ ಒಳಗಿನ ಪ್ರಯಾಣ ಮಾಡಬೇಕು, ನಾವು ಹೊರಗಿನ ಪ್ರಯಾಣಕ್ಕಿಂತ ಆತ್ಮದ ಪ್ರಯಾಣ ಮಾಡಬೇಕು. ನನಗೆ ಕೋಪ ಬರ್ತಾ ಇದ್ದರೆ ಕೋಪ ಬರಬಾರ್ದು ಅಂತ ಒತ್ತಾಯಿಸಬಾರ್ದು, ನನ್ನೊಳಗೆ ಕೋಪ ಹೇಗೆ ಹುಟ್ಟಿತು, ಅದಕ್ಕೆ ಕಾರಣ ಏನು ಅಂತ ಚಿಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ಅವರು ಈಗ ಯಾಕೆ ಮಾಡ್ತಾರೆ ಅನ್ನೋದಕ್ಕಿಂತ, ಈ ಘಟನೆ ನನ್ನೊಳಗೆ ಇಷ್ಟು ನೋವು ಯಾಕೆ ಕೊಡ್ತಾ ಇದೆ, ಈಗ ನನಗೆ ಯಾರೋ 4 ಜನ ನನ್ನ ಜೊತೆ ಚೆನ್ನಾಗಿತ್ಕೊಂಡು ನಾನು ಹಿಂದೆ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು ನನ್ನ ಕಿವಿಗೆ ಬಿದ್ದಾಗ, ಅವ್ರು ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ, ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಬದಲು ಅವ್ರಿಗೆ ನಾಲೆಡ್ಜ್ ಎಷ್ಟಿದೆ, ಅವರ ಜ್ಞಾನಕ್ಕೆ ತಕ್ಕಂತೆ ಅವರು ಹೇಗೆ ವರ್ತಿಸ್ತಾ ಇದ್ದಾರೆ, ಅದರಿಂದ ನಾನು ಯಾಕೆ ಇದನ್ನು ಇಷ್ಟನ್ನು ನೋವು ತೊಗೊಳ್ತಾ ಇದ್ದೀನಿ, ನನ್ನೊಳಗೆ ಯಾಕೆ ಈ ಘಟನೆ ನನಗಿಷ್ಟು ನೋವು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಾರೆ. ಇದು ಸೆಲ್ಫ್ ಅಬ್ಸರ್ವೇಷನ್ ಅಂತಾರಲ್ಲ, ಆ ರೀತಿ. ಆಮೇಲೆ ಇವರು ಕೃಷ್ಣಮೂರ್ತಿ ಕೇಳ್ತಾರೆ, ಈ ಕ್ಷಣದಲ್ಲಿ ನಾನು ಹೇಗೆ ಕೆಲಸ ಮಾಡ್ತಿದ್ದೇನೆ, ನಮ್ಮ ಆಲೋಚನೆ, ನಮ್ಮ ಭಯ, ಕೋಪ, ಆಸೆ, ನೆನಪು, ಅಹಂಕಾರ ಇವೆಲ್ಲವೂ ನೇರವಾಗಿ ಗಮನಿಸಬೇಕು. ಕೃಷ್ಣಮೂರ್ತಿಯವರು ಯಾವುದೇ ಒಂದು ಧಾರ್ಮಿಕ ಗ್ರಂಥ ಅಥವಾ ಗುರು ಸಿದ್ಧಾಂತವನ್ನು ಹಿಡಿದುಕೊಂಡು ಸತ್ಯವನ್ನು ಹುಡುಕೋದಕ್ಕಿಂತ ಸ್ವತಃ ತನ್ನ ಮನಸ್ಸನ್ನು ನೇರವಾಗಿ ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಇನ್ನೊಂದು ಅಂದರೆ ಇವರ ಒಂದು ಉದ್ದೇಶಗಳು ನನಗೆ ಏನಂತ ಅರ್ಥ ಆಯಿತು ನನ್ನ ಪರ್ಸ್ನಲಿ ಅಂತ ಅಂದರೆ, ನನಗೆ ಇಷ್ಟ ಆಗಿದ್ದು ಕೊನೆಯಲ್ಲಿ ಇವ್ರದ್ದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಜಿಡ್ಡು ಕೃಷ್ಣಮೂರ್ತಿಯವರು ಪುಸ್ತಕಗಳು ನನಗೆ ಮತ್ತೊಂದು ಧರ್ಮವನ್ನು ಕಲಿಸುವ ಪುಸ್ತಕಗಳಂತೆ ಕಾಣಲಿಲ್ಲ, ಬದಲಾಗಿ ನನ್ನ ಮನಸ್ಸನ್ನೇ ನನಗೆ ಕನ್ನಡಿ ತೋರಿಸುವ ಪುಸ್ತಕಗಳಂತೆ ಕಾಣುತ್ತೆ. ನಾನು ಯಾರನ್ನಾದರೂ ಬದಲಾಯಿಸುವ ಮೊದಲು ನನ್ನೊಳಗೆ ಏನು ನಡೀತಾ ಇದೆ, ಏನು ನೋಡಲು ಕಲಿಬೇಕು ಅನ್ನೋ ಸಂದೇಶವನ್ನು ಇವ್ರದ್ದು ಒಂದು ಪುಸ್ತಕಗಳು ನನಗೆ ಕೊಡ್ತು. ನಾನು ಭಾಗವತಂನ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ, ಇವ್ರ ಪುಸ್ತಕಗಳನ್ನು ಮಧ್ಯೆ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ನನಗೆ ಎರಡು ಒಂದೇ ಥರ ತತ್ವ ಅಂತ, ಎಲ್ಲಿ ಸಾಮ್ಯವಿದೆ, ಎಲ್ಲಿ ತತ್ವವಿದೆ, ಎಲ್ಲಿ ವ್ಯತ್ಯಾಸ ಇದೆ ಅಂತ ಎಲ್ಲ ಗುರುತಿಸ್ತಾ ಹೋದೆ.
ಇವ್ರದ್ದು ಆತ್ಮಸಂಗತ ತುಂಬ ಚೆನ್ನಾಗಿದೆ, ಅದನ್ನು ಓದಿ. ಮತ್ತು ಇನ್ನೂ ತುಂಬ ಇದೆ ಪುಸ್ತಕಗಳು. ತಿಳಿದಿದ್ದೆಲ್ಲ ಬಿಟ್ಟು ಎಲ್ಲ ಪುಸ್ತಕಗಳು ನಿಮ್ಮ ಆತ್ಮದ ಬಗ್ಗೆ, ನಾನು ಯಾರು, ನಾನು ಏನಕ್ಕೆ, ನಾನು ಈ ಕ್ಷಣದಲ್ಲಿ ಹೆಂಗೆ ಜೀವಿಸಬೇಕು, ಇದೆಲ್ಲ ತುಂಬ ಚೆನ್ನಾಗಿದೆ. ಓದಿ ಇವ್ರ ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕಿಂತ ಫ್ರೀಡಮ್ ಫ್ರಮ್ ದಿ ನೋನ್, ದಿ ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೀಡಮ್, ಮತ್ತು ಎಜುಕೇಷನ್ ಆ್ಯಂಡ್ ದಿ ಸಿಗ್ನಿಫಿಕೇಷನ್ ಆಫ್ ಲೈಫ್, ಥಿಂಕ್ ಆನ್ ದಿಸ್ ಥಿಂಗ್ಸ್, ಮತ್ತು ದಿ ಅವೇಕೆನಿಂಗ್ ಆಫ್ ಇಂಟೆಲಿಜೆನ್ಸು, ಕೃಷ್ಣಮೂರ್ತಿಯವರ ನೋಟ್ಬುಕ್ಕು, ಮತ್ತು ಅವನ ರಿಲೇಷನ್ಶಿಪ್ಪು, ದಿ ಓನ್ಲಿ ರೆವಲ್ಯೂಷನ್ನು. ಇವರು ಧ್ಯಾನ ಅಂತ ಕೆಲವು ಕುರಿತಾದ ಪುಸ್ತಕಗಳು ಕೂಡ ಕನ್ನಡದಲ್ಲಿ ಲಭ್ಯವಿದೆ. ಅವು ಯಾವಂದರೆ ತಿಳಿದಿರುವುದರಿಂದ ಮುಕ್ತಿ, ಪ್ರಥಮ ಮತ್ತು ಅಂತಿಮ ಸ್ವಾತಂತ್ರ್ಯ, ಜೀವನ ಶಿಕ್ಷಣ, ಆಲೋಚಿಸಿ ನೋಡಿ, ಕೃಷ್ಣಮೂರ್ತಿಯವರ ದಿನಚರಿ, ಅದು ಹೇಳಿದ್ನಲ್ಲ, ಅದು ಇಂಗ್ಲೀಷಲ್ಲೂ ಇದೆ, ಆಂತರಿಕ ಕ್ರಾಂತಿ, ಧ್ಯಾನ, ಸಂಬಂಧಗಳು, ಈ ರೀತಿ ಪುಸ್ತಕಗಳು ಇವ್ರದ್ದು ಕೃಷ್ಣಮೂರ್ತಿ ಅವ್ರದ್ದಿದೆ. ಖಂಡಿತವಾಗ್ಲೂ ನೀವು ಓದಿದರೆ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆ ನಾಲೆಡ್ಜ್ ಸಿಕ್ಕುತ್ತೆ, ದುಃಖದಿಂದ ಮುಕ್ತಿ ಪಡಿತೀರ, ಮತ್ತು ಆ ಕಷ್ಟವನ್ನು ಹೇಗೆ ನೋಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊತೀರ. ಓಕೆನಾ? ಹರೇ ಕೃಷ್ಣ, ರಾಧೆ ರಾಧೇ.